ಗುರುಜಿ ಮತ್ತೊಂದು ಫಸ್ಟ್ ಕಾಲರ್ ಹೇಳ್ತಾ ಇದ್ರು, ನಾವು ಕ್ಲಾಸ್ ಅಟೆಂಡ್ ಮಾಡಿದ್ವಿ, ನಮಗೆಲ್ಲ ಒಳ್ಳೇದಾಗಿದೆ, ದುಡ್ಡು ಕೂಡ ಸಂಪಾದನೆ ಮಾಡ್ಕೊಂಡಿದ್ದೀವಿ ಅಂತ. ಅಂಡ್ ನಾವು ಈ ವರ್ಕ್ಶಾಪನ್ನು ಎಷ್ಟು ದಿನಗಳ ಕಾಲ ಅಟೆಂಡ್ ಮಾಡಬೇಕು ಅಂತ? ಹಾಗಿದ್ರೆ ಒಂದು ಕಡೆ ದುಡ್ಡು ಬರ್ತಾ ಇದೆ, ಮತ್ತೊಂದು ಕಡೆ ವರ್ಕ್ಶಾಪ್ ಅಟೆಂಡ್ ಮಾಡ್ತಾನೇ ಇರಬೇಕಾ, ಅಥವಾ ನಮಗೆ ಸಾಕು ಅಂದರೆ ನಾವು ಸ್ಟಾಪ್ ಮಾಡಬಹುದಾ ಅಂತ? ಅದು ಲೆಫ್ಟ್ ಅಪ್ ಟು ಇಂಡಿವಿಜುವಲ್ಸ್. ಕೆಲವರು ಹೇಳ್ತಿರ್ತಾರೆ ನನಗೆ, ಇದು ಗಾಡಿಗೆ ಪೆಟ್ರೋಲ್ ಹಾಕ್ಸ್ದಾಗೆ ಅಥವಾ ಗಾಳಿ ಓಡಿಸ್ದಾಗೆ ಅಂತಂತೇಳಿ. ಒಬ್ಬರು ಹೇಳ್ತಿದ್ರು, ಮೇಡಮ್ ನಾವು ಪದೇ ಪದೇ ಬರ್ತಾನೆ ಇರ್ತಾರೆ, ಅವ್ರು ಒಂದು 15-20 ಸಲ ಬಂದಿದ್ದಾರೆ. ನಾನು ಅವ್ರನ್ನ ಕೇಳಿದೆ, ಮೇಡಮ್ ಸಾಕು, ನೀವೇನಕ್ಕೆ ಬರ್ತಿದ್ದೀರಾ ಸರ್, ಸಾಕು ಅಂತ ಇವ್ರಿಗೆ ಹೇಳಿದ್ರೆ ಅವ್ರಿಷ್ಟ ಹೇಳಿದ್ದು, ಈಗ ನಿಮ್ಮ ಋಣ ನಾನು ಹೇಗೆ ತೀರಿಸ್ಲಿ ಸ್ವಾಮಿ, ಅಟ್ಲೀಸ್ಟ್ ನಾನು ಈಗಲಾದರೂ ಬಂದು ಪ್ರತಿ ತಿಂಗಳು ನಾನು ಕೂತ್ಕೊಂಡ್ರೆ ನನಗೊಂದು ಮೈಂಡ್ ಫ್ರೆಶ್ ಆಗುತ್ತೆ, ಖುಷಿ ಆಗುತ್ತೆ ಅಂತಂತ ಹೇಳಿದ್ರು. ಇಟ್ಸ್ ನಾಟ್ ನೆಸೆಸರಿ, ಬರಲೇಬೇಕು ಅಂತಂತೇನೂ ಇಲ್ಲ. ಬಟ್ ಹಿಯರ್ ಅಂಡ್ ದೇರ್ ಒಂದು ತಿಂಗಳಿಗೆ ಒಂದು ಸಲ ಅಲ್ವಾ, ಸೊ ಬಂದು ಹೋಗ್ತಿರ್ತಾರೆ ಅವ್ರಿಗಿಷ್ಟ. ಎಸ್. ಮತ್ತೊಬ್ರು ಕರೆ ಮಾಡಿದ್ದಾರೆ ಹಾವೇರಿಯಿಂದ. ಹಲೋ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನನ್ನ ಹೆಸರು ಸರೋಜಾ ಅಂತ ಮೇಡಮ್. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ. ಮೇಡಮ್ ಹೇಳಿ. ಹಲೋ ಗುರುಜಿ. ನಮಸ್ತೆ ಮೇಡಮ್, ಹೇಳಿ. ನಮ್ದು ಸಮಸ್ಯೆ ಭಾಳ ಐತಿ ಗುರುಜಿ. ಮನೇಲಿ ಸ್ವಲ್ಪ ಆರಾಮಿಲ್ದಂಗಿರೋದು, ಆಮೇಲೆ ನಮ್ಮ ಮಗದು ಒಂದು ಮದುವೆ ಆಗ್ತಾ ಇಲ್ಲ, ಬಂದ್ ಗಂಟು ನೋಡ್ದಂಗ ಇದು ಮಾಡಿರ್ತಾರೆ. ಓಕೆ, ಅದ್ರ ಸಂಬಂಧ ಸ್ವಲ್ಪ ಕೇಳ್ಬೇಕು. ಓಕೆ ಓಕೆ. ಎಷ್ಟು ವಯಸ್ಸು ಮಗಳಿಗೆ ಮೇಡಮ್? ಮಗಳಿಗೆ 25 ನಡೀತದೆ. 25 ನಡೀತಿದೆ. ಅವ್ರ ಹೆಸರೇನು? ಅವ್ರ ಹೆಸರು ಭವಾನಿ ಅಂತ. ಭವಾನಿ. ಹುಟ್ಟಿದ ದಿನಾಂಕ ಹೇಳ್ಬೋದಾ? ಹುಟ್ಟಿದದ್ದು 22/98 ಗುರುಜಿ, ಶುಕ್ರವಾರ. ಓಕೆ. ಬೆಳಿಗ್ಗೆ 8:20 ಟೈಮಿಂಗ್ ಇಲ್ಲ. ಓಕೆ, ಓಕೆ. ಎನಿವೆ, ಇದಕ್ಕೆ ಕೆಲವು ನಾನು ಪ್ರತಿ ಸಲ ಹೇಳ್ತಾ ಇರ್ತಾನೆ, ಕೆಲವು ಕರ್ಮಗಳಿಂದ ನಮ್ಗೆ ಆಗೋದಿಲ್ಲ. ಮಕ್ಕಳೇ ಮಾಡಬೇಕು ಅಂತಂತೇನಿಲ್ಲ, ನಮ್ಮ ಕರ್ಮ ಇದ್ದರೂ ನಮ್ಮ ಮಕ್ಕಳಿಗೆ ಅನ್ವಯಿಸ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಮೊಬೈಲ್ ನಂಬರ್ ಇದೆ ನೋಡಿ, ಕೆಳಗಡೆ ಮನಿ ಈಸ್ ಹ್ಯಾಪಿನೆಸ್ ಅನಂತ ವಿಶ್ವ ಆಚಾರ್ಯ ಅನ್ನೋ ಒಂದು ನಂಬರ್ ಸ್ಕ್ರಾಲ್ ಆಗ್ತಿದೆ. ಅದಕ್ಕೆ ಇವತ್ತು ನೀವು ಕಾಲ್ ಮಾಡಿದ್ರಿ ಅಂತಂತೇಳಿ ಮೆಸೇಜ್ ಮಾಡಿ, ಒಂದು ಅಫರ್ಮೇಷನ್, ಒಂದು ಮಂತ್ರ ಇದೆ, ಅದನ್ನು ನಾನು ನಿಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಲಿಕ್ಕೆ ಹೇಳ್ತೇನೆ. ಓಕೆ, ಅದು ಮಾಡಿ ಮೇಡಮ್. ಆಮೇಲೆ ಇದು ಪರಿಹಾರ ಆಗುತ್ತೆ, ಚಿಂತೆ ಮಾಡಬೇಡಿ. ಇನ್ನು 25 ವರ್ಷ, ಐ ಥಿಂಕ್ ಇಟ್ಸ್ ಅ ವೆರಿ ರೈಟ್ ಏಜ್. ಇದೇನೋ ತುಂಬ ಬಾರ್ಡರ್ ಲೈನಲ್ಲಿ ಏನೂ ಇಲ್ಲ, ಖಂಡಿತವಾಗ್ಲೂ ಮದುವೆ ಆಗುತ್ತೆ. ಈಗ 2024 ಮಾಡಿ, ನಾನು ಹೇಳೋದು ಮಾಡಿ, ಖಂಡಿತವಾಗ್ಲೂ 1 ವರ್ಷದಲ್ಲಿ ಮದುವೆ ಆಗುತ್ತೆ. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕೆಂಗೇರಿಯಿಂದ ಪುಷ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಪುಷ್ಪ ಅವರೇ. ನಮಸ್ತೆ ಮ್ಯಾಮ್. ಮಾತಾಡಿ ಮಾ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಸರ್ ನಮಸ್ತೆ, ಹೇಳಿ ಮೇಡಮ್. ನಮ್ಮ ಹಸ್ಬೆಂಡ್ ಅವರು ಎಷ್ಟು ದುಡಿದ್ರು ಮನೆ ಇದಾಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾದ್ರು ಪರಿಹಾರ ಇದೆಯಾ ಏನಂತ ಕೇಳಕ್ಕೋಸ್ಕರ ಮಾಡಿ. ಈಗ ನಿಮ್ಮ ಯಜಮಾನ್ರು ಎಷ್ಟು ದುಡಿತಾ ಇದ್ದಾರೆ ಮೇಡಮ್? ಇವಾಗ ಆಟೋ ಹೋಗ್ತಾ ಇದ್ದಾರೆ, ಆಟೋ ಸಂಪಾದನೆ ಅಷ್ಟು ಇಷ್ಟು ಅಂತ ಹೇಳ್ತಾನೆ ಇದ್ದಾರೆ. ಅದು ಸರಿಯಾಗಿ ನಮ್ಗೆ ಓಕೆ ಅದಕ್ಕೆ ಓಕೆ ಮೂಲತಃ ನಾವು ಅರ್ಥ ಮಾಡ್ಕೋಬೇಕು. ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ, ನಾವು ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು. ಸೊ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿದಾಗ ನಥಿಂಗ್ ಅಗೇನ್ಸ್ಟ್ ಆಟೋ ಓಡಿಸೋದು ತಪ್ಪಲ್ಲ, ಅಥವಾ ಬೇರೆ ಯಾವುದೇ ಕೆಲಸಗಳು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ನಾನು. ಬಟ್ ಹೆಚ್ಚು ದುಡಿಬೇಕಂತಂದರೆ ಏನು ಮಾಡಬೇಕು, ಅದನ್ನು ಮಾಡಿದ್ರೆ ಹೆಚ್ಚು ದುಡ್ಡು ಬರುತ್ತೆ ಅಂತ ಹೇಳ್ತಿದ್ದೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.